ಹಲೋ ಗೆಳೆಯರೇ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ನವೆಂಬರ್ 3, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ UPSC ಪ್ರಿಪರೇಷನಲ್ಲಿ ಆಪ್ಷನಲ್ ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ಒಂದು ವೇಳೆ ನೀವು ಬಿಗ್ನರ್ಸ್ ಇದ್ದರೆ ನೀವು ಹೇಗೆ ಆಪ್ಷನನ್ನು ಚೂಸ್ ಮಾಡಬೇಕು ಅನ್ನೋಂಥ ಒಂದು ಕನ್ಫ್ಯೂಷನ್ ಇರುತ್ತೆ. ಆಂಥ್ರೋಪಾಲಜಿ ಆಲ್ರೆಡಿ ನೀವು ಚೂಸ್ ಮಾಡಿದರೆ ಅಥವಾ ಸೋಷಾಲಜಿ ಆಪ್ಷನನ್ನು ಚೂಸ್ ಮಾಡಿದರೆ ಹೇಗೆ ಪ್ರಿಪೇರ್ ಆಗಬೇಕು, ನಿಮ್ಮ ಟಾರ್ಗೆಟ್ ಯಾವ ರೀತಿಯಾಗಿರಬೇಕು, ಸೋರ್ಸನ್ನು ಹೇಗೆ ರೆಫರ್ ಮಾಡಬೇಕು, ಏನೇ ಡೌಟ್ಸ್ ಇದ್ರೂ ಆಪ್ಷನಲ್ ರಿಲೇಟೆಡ್ ಇರುವಂತೆ ವರ್ಕ್ಶಾಪನ್ನು ಅಟೆಂಡ್ ಆಗಿ. ಆನ್ಲೈನ್ ಮೋಡಲ್ಲೂ ಇರುತ್ತೆ ಮತ್ತು ಆಫ್ಲೈನ್ ಮೋಡಲ್ಲೂ ಈ ಒಂದು ವರ್ಕ್ಶಾಪನ್ನು ಕಂಡಕ್ಟ್ ಮಾಡಲಾಗುತ್ತೆ. ಆಂಥ್ರೋಪಾಲಜಿಗೆ ಸಂಬಂಧಪಟ್ಟಂತೆ 7th ನವೆಂಬರ್ ಕಂಡಕ್ಟ್ ಮಾಡಲಾಗುತ್ತೆ. ಇನ್ನು ಸೋಷಾಲಜಿಗೆ 5th ನವೆಂಬರಲ್ಲಿ ನಿಮಗೆ ಸೆಷನನ್ನು ಕಂಡಕ್ಟ್ ಮಾಡಲಾಗುತ್ತೆ. ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ದರೆ ಇಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು. ಇವತ್ತಿನ ಮೊದಲನೇ ಆರ್ಟಿಕಲ್, ಸೆಂಟರ್ ಡಬಲ್ಸ್ ಫರ್ಟಿಲೈಸರ್ ಸಬ್ಸಿಡಿ ಆ್ಯಸ್ ಪ್ರೈಸಸ್ ಸಿ ಅ ಸರ್ಚ್. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಗವರ್ನಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ಇವಾಗ ಕ್ಯಾಬಿನೆಟ್ನ ಒಂದು ಅಪ್ರೂವಲ್ನ ಪ್ರಕಾರ ಫರ್ಟಿಲೈಸರ್ ಸಬ್ಸಿಡೀಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಯಾಕೆ ಮಾಡಿದ್ದಾರೆ ಅಂತಂದರೆ ಗ್ಲೋಬಲ್ ಲೆವೆಲಲ್ಲಿ ಫರ್ಟಿಲೈಸರ್ನ ಒಂದು ಪ್ರೈಸ್ ಏನಿದೆಯಲ್ಲ ಅದು ಹೆಚ್ಚಾಗಿದೆ. ಹಾಗಾಗಿ ಫಾರ್ಮರ್ಸ್ಗೆ ಅಫೋರ್ಡೆಬಲ್ ಪ್ರೈಸಲ್ಲಿ ಇವತ್ತು ಸಬ್ಸಿಡಿ ಸಿಗಬೇಕು ಅಥವಾ ಗೊಬ್ಬರಗಳು ಅವೈಲೇಬಲ್ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಸಬ್ಸಿಡಿಯನ್ನು ಎನ್ಹಾನ್ಸ್ ಮಾಡಿದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಫರ್ಟಿಲೈಸರ್ ಸಬ್ಸಿಡಿಗೆ ಸಂಬಂಧಪಟ್ಟಂಥ ಏನಾದರೂ ಸ್ಕೀಮ್ ಇದೆನಾ ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕು. ಯೂರಿಯಾ ಸಬ್ಸಿಡಿ ಸ್ಕೀಮ್ ಸ್ಪೆಸಿಫಿಕಲಿ ನೋಡೋದಾದರೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದ್ದು, ಈ ಒಂದು ಸ್ಕೀಮ್ ನಡಿನಲ್ಲಿ ಯೂರಿಯಾ ಫರ್ಟಿಲೈಸರು ಫಾರ್ಮರ್ಸ್ಗಳಿಗೆ ಅವೈಲೇಬಲ್ ಆಗಿರಬೇಕು, ಟೈಮ್ಲಿ ಬೇಸಿಸ್ ಮೇಲೆ ಸಿಗಬೇಕು ಮತ್ತು ಅಫೋರ್ಡಬಲ್ ಪ್ರೈಸಸಲ್ಲಿ ಸಿಗಬೇಕು ಅನ್ನುವಂಥ ಇಂಟೆನ್ಷನನ್ನು ಇಟ್ಕೊಂಡು ಈ ಸ್ಕೀಮನ್ನು ಲಾಂಚ್ ಮಾಡಿದ್ದಾರೆ. ಈ ಸ್ಕೀಮಲ್ಲಿ ಸಬ್ಸಿಡಿಯನ್ನು ಹೇಗೆ ಕನ್ಸಿಡರ್ ಮಾಡ್ತಾರೆ ಅಂತಂದರೆ, ರೈತರು ಫರ್ಟಿಲೈಸರನ್ನು ಖರೀದಿ ಮಾಡೋದಕ್ಕೋಸ್ಕರ ಸರ್ಕಾರ ಒಂದು ಬೆಲೆಯನ್ನು ಫಿಕ್ಸ್ ಮಾಡಿರುತ್ತೆ. ಈ ಒಂದು ಪ್ರೈಸಲ್ಲಿ ಫಾರ್ಮರ್ಸ್ಗಳು ಗೊಬ್ಬರವನ್ನು ಅಥವಾ ಫರ್ಟಿಲೈಸರ್ಸನ್ನು ಖರೀದಿ ಮಾಡ್ತಾರೆ. ಆದರೆ ಈ ಪರ್ಟಿಕ್ಯುಲರ್ ಗೊಬ್ಬರವನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಮಾರ್ಕೆಟ್ ಕಾಸ್ಟು ಡಿಫ್ರೆಂಟ್ ಆಗಿರುತ್ತೆ. ಈ ಒಂದು ಡಿಫ್ರೆನ್ಸ್ ಅಮೌಂಟ್ ಏನಿರುತ್ತಲ್ಲ ಸರ್ಕಾರ ಭರಿಸುತ್ತೆ. ಇಲ್ಲಿರ್ತಕ್ಕಂಥ ಒಂದು ಡಿಫ್ರೆನ್ಸ್ ಅಮೌಂಟನ್ನು ಸರ್ಕಾರ ಸಬ್ಸಿಡಿ ಮುಖಾಂತರ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ಗಳಿಗೆ ಕೊಡ್ತಾರೆ. ಫಾರ್ಮರ್ಸ್ಗಳಿಗೆ ಅವ್ರು ಕೊಡ್ತಾ ಇಲ್ಲ. ಫಾರ್ಮರ್ಸ್ಗಳು ಕೊಡಬೇಕಾಗಿರುವಂಥ ಒಂದು ಅಮೌಂಟನ್ನು ಇವತ್ತು ಮ್ಯಾನುಫ್ಯಾಕ್ಚರರ್ಗೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಯಾರು ಇವಾಗ ಪ್ರೊಡಕ್ಷನನ್ನು ಮಾಡ್ತಾರೆ, ಯೂರಿಯಾ ಪ್ರೊಡಕ್ಷನನ್ನು ಮಾಡ್ತಾ ಇರ್ತಾರೆ, ಇಂಪೋರ್ಟನ್ನು ಮಾಡ್ಕೊಂಡಿರ್ತಾರೆ, ಈ ಎಲ್ಲ ಕಂಡೀಷನ್ಸನ್ನು ನೋಡಿಕೊಂಡು ಒಂದು ಡಿಫ್ರೆನ್ಸ್ ಅಮೌಂಟ್ ಏನು ಬರುತ್ತಲ್ಲ ಅದನ್ನು ಸಬ್ಸಿಡಿ ಮುಖಾಂತರ ಕೊಡಲಾಗುತ್ತೆ. ಇಲ್ಲಿ 2018ರಲ್ಲಿ ಮೇಜರ್ ಬದಲಾವಣೆ ಅಂತಂದರೆ DBT ನಡಿನಲ್ಲಿ ಯಾವಾಗ ಪರ್ಟಿಕ್ಯುಲರ್ ಫರ್ಟಿಲೈಸರು ಫಾರ್ಮರ್ಸ್ಗೆ ರೀಚ್ ಆಗುತ್ತಲ್ಲ, ಫಾರ್ಮರ್ಸು ಆ ಫರ್ಟಿಲೈಸರನ್ನು ಖರೀದಿ ಮಾಡಿದ ಆದಮೇಲೆ ಮ್ಯಾನುಫ್ಯಾಕ್ಚರರ್ಗೆ ಸಬ್ಸಿಡಿ ಪೇಮೆಂಟನ್ನು ಮಾಡಲಾಗುತ್ತೆ. ಸೊ ಪ್ರೊಡಕ್ಷನ್ ಆಗಿದೆ ಅಂದ ತಕ್ಷಣ ಸಬ್ಸಿಡಿಯನ್ನು ಕೊಡೋದಿಲ್ಲ. ಫರ್ಟಿಲೈಸರು ಯಾವಾಗ ಫಾರ್ಮರ್ಸ್ ಅಥವಾ ರೈತರಿಗೆ ಸೇರುತ್ತೆ ಆವಾಗ ಮ್ಯಾನುಫ್ಯಾಕ್ಚರರ್ಗೆ ಸಬ್ಸಿಡಿಯನ್ನು ಕೊಡಲಾಗುತ್ತೆ ಅನ್ನುವಂಥದ್ದು. ಈ ಒಂದು ಬದಲಾವಣೆಯನ್ನು 2018ರಲ್ಲಿ ಮಾಡಲಾಗಿದೆ. ಸೊ ಇಷ್ಟು ಇನ್ಫಾರ್ಮೇಷನ್ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಗೊತ್ತಿರಬೇಕು. ಇಲ್ಲಿ ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ, ಈ ಒಂದು ಫರ್ಟಿಲೈಸರ್ಗೆ ಸಂಬಂಧಪಟ್ಟಂಥ ಸ್ಕೀಮ್ಸನ್ನು ಯಾವ ಮಿನಿಸ್ಟ್ರಿ ನಡಿನಲ್ಲಿ ಲಾಂಚ್ ಮಾಡಲಾಗಿದೆ, ಸೊ ಯಾವ ಮಿನಿಸ್ಟ್ರಿ ಅಂಡರಲ್ಲಿ ಇದನ್ನು ಅನೌನ್ಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ಪಹರಿ ಎಥ್ನಿಕ್ ಕಮ್ಯುನಿಟಿ ಆ್ಯಡೆಡ್ ಟು ಶೆಡ್ಯೂಲ್ಡ್ ಟ್ರೈಬ್ಸ್ ಲಿಸ್ಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಸೆಕ್ಷನಲ್ಲಿ ಹಾಗೂ ಸೋಷಿಯಲ್ ಜಸ್ಟಿಸ್ ನಡಿನಲ್ಲೂ ಕನೆಕ್ಟ್ ಮಾಡ್ಕೋಬೋದು. ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ಜಮ್ಮು ಕಾಶ್ಮೀರದಲ್ಲಿರುವಂತಹ ಪಹರಿ ಎಥ್ನಿಕ್ ಕಮ್ಯುನಿಟಿಗೆ ಇವತ್ತು ST ಸ್ಟೇಟಸನ್ನು ಕೊಟ್ಟಿದ್ದಾರೆ. ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಇವರು ಕ್ಲಿಯರೆನ್ಸನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪಾಯಿಂಟ್ಸನ್ನು ಹೇಗೆ ಕನೆಕ್ಟ್ ಮಾಡ್ಕೋಬೇಕು ಅಂತಂದರೆ, ಪಹರಿ ಎಥ್ನಿಕ್ ಕಮ್ಯುನಿಟಿ ಎಲ್ಲಿ ಬರುತ್ತೆ, ಪಿರ್ಪಂಜಲ್ ವ್ಯಾಲಿ ಕಾಶ್ಮೀರದಲ್ಲಿರುವಂತಹ ಈ ಒಂದು ವ್ಯಾಲಿನಲ್ಲಿ ನಾವು ಪಹರಿ ಎಥ್ನಿಕ್ ಕಮ್ಯುನಿಟಿಯನ್ನು ನೋಡ್ಬೋದು. ಹಾಗೂ ಯಾವುದೇ ಒಂದು ಕಮ್ಯುನಿಟಿಗೆ ಇವತ್ತು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಂತ ಕನ್ಸಿಡರ್ ಮಾಡುವಾಗ ಅಥವಾ ಸ್ಟೇಟಸನ್ನು ಕೊಡುವಾಗ ಏನು ಪ್ರೊಸೆಸನ್ನು ಫಾಲೋ ಮಾಡಲಾಗುತ್ತೆ, ಸಂವಿಧಾನಾತ್ಮಕವಾಗಿ ಏನೇನು ಆರ್ಟಿಕಲ್ಸ್ಗಳು ನಮಗೆ ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ ನೋಡಬೇಕು. ಆರ್ಟಿಕಲ್ 342 ನಡಿನಲ್ಲಿ ಪ್ರೊಸೀಜರನ್ನು ಹೇಳುತ್ತೆ. ಒಂದು ಕಮ್ಯುನಿಟಿಗೆ ST ಸ್ಟೇಟಸನ್ನು ಸ್ಪೆಸಿಫೈ ಮಾಡುವಾಗ ಕೊಡುವಾಗ ಏನು ಪ್ರೊಸೆಸನ್ನು ಫಾಲೋ ಮಾಡಲಾಗುತ್ತೆ ಅನ್ನೋದನ್ನು ಆರ್ಟಿಕಲ್ 342 ಹೇಳುತ್ತೆ. ಆರ್ಟಿಕಲ್ 366 ಸಬ್ ಕ್ಲಾಸ್ 25 ನಡಿನಲ್ಲಿ STಸ್ಗಳ ಒಂದು ಡೆಫಿನೇಷನನ್ನು ನೋಡಲಾಗುತ್ತೆ. ಸೊ ಈ ಎರಡು ಆರ್ಟಿಕಲ್ಸ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಾವು PVTGs ಅಂತ ನೋಡ್ತಾ ಇರ್ತೀವಿ, ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅನ್ನುವಂಥ ಒಂದು ಫುಲ್ ಫಾರ್ಮ್. ಈ ಒಂದು ನೇಮನ್ನು ಕೊಡೋಕ್ಕಿಂತ ಮುಂಚೆ
ದಿಬಾರ್ ಕಮಿಷನ್ 1973ನಲ್ಲಿ ಸೆಟಪ್ ಮಾಡಿರುವಂಥದ್ದು. ಆವಾಗ ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ಸ್ ಅಂತ ಡೆಸಿಗ್ನೇಷನನ್ನು ಕೊಡ್ತಿದ್ರು. ಸೊ ಸಪ್ರೇಟ್ ಕೆಟಗರಿಯನ್ನು ಅಥವಾ ಸ್ಪೆಸಿಫಿಕಲಿ ಸಮ್ ಕಮ್ಯುನಿಟೀಸನ್ನು ಫೋಕಸ್ ಮಾಡಬೇಕು, ತುಂಬ ಹಿಂದುಳಿದಿರತಕ್ಕಂಥ ಒಂದು ಕಮ್ಯುನಿಟಿಯನ್ನು ಡೆವಲಪ್ ಮಾಡೋದಕ್ಕೋಸ್ಕರ ಅವರು ಇವತ್ತು ವಲ್ನರಬಲ್ ಇರುವಂಥ ಒಂದು ಕಂಡೀಷನನ್ನು ನೋಡಿದಾಗ ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ಸ್ ಅನ್ನುವಂಥ ಒಂದು ನೇಮನ್ನು ಕೊಟ್ಟಿದ್ದರು. ಈ ನೇಮನ್ನು 2006ರಲ್ಲಿ ಬದಲಾವಣೆ ಮಾಡಿದ್ದಾರೆ, ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಅನ್ನುವಂತೆ. ಸೊ ಯಾವುದೇ ಒಂದು ಕಮ್ಯುನಿಟಿಗೆ PVTGs ಸ್ಟೇಟಸನ್ನು ಕೊಡುವಾಗ ಮೇಜರ್ ಕ್ರೈಟೇರಿಯಾ ಏನನ್ನು ಕನ್ಸಿಡರ್ ಮಾಡ್ತಾರೆ, ಅವರು ಅಗ್ರಿಕಲ್ಚರ್ ಟೆಕ್ನಾಲಜಿಯನ್ನು ಹೇಗೆ ಬಳಸ್ಕೋತಾ ಇದ್ದಾರೆ ಅಥವಾ ಪ್ರಿಮಿಟಿವ್ ಕಂಡೀಷನಲ್ಲಿದೆ ಅನ್ನುವಂಥ ಒಂದು ಕ್ರೈಟೇರಿಯಾ ಇರ್ಬೋದು, ಅಥವಾ ಅವರ ಒಂದು ಲಿಟ್ರಸಿ ಲೆವೆಲ್ ಯಾವ ರೀತಿಯಾಗಿದೆ, ಲೋ ಲೆವೆಲ್ ಲಿಟ್ರಸಿ ಇದ್ದರೆ ಕನ್ಸಿಡರ್ ಮಾಡ್ತಾರೆ. ಇನ್ನು ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಯಾವ ಸ್ಟೇಟಸನ್ನು ಹೊಂದಿದೆ, ಪಾಪ್ಯುಲೇಷನ್ ಲೆವೆಲ್ಲು ಡಿಕ್ಲೈನ್ ಆಗ್ತಾ ಬಂದಿದ್ರೆ, ಈ ಎಲ್ಲ ಕಂಡೀಷನ್ಸನ್ನು ನೋಡೋದ್ರ ಮುಖಾಂತರ ಒಂದು ಕಮ್ಯುನಿಟಿಗೆ PVTGs ಅನ್ನುವಂಥ ಟೈಟಲ್ನ ಕೊಡ್ತಾರೆ. ಸೊ ಅವರ ಒಂದು ಡೆವಲಪ್ಮೆಂಟ್ ಹೆಚ್ಚಾಗಬೇಕು ಅಥವಾ ಅವ್ರ ಮೇಲೆ ಹೆಚ್ಚು ಫೋಕಸನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸ್ಟೇಟಸನ್ನು ಕೊಡ್ತಾರೆ. ಟ್ರೈಬಲ್ ಸ್ಟೇಟಸ್ನ ಜೊತೆಗೆ PVTGs ಅನ್ನುವಂಥ ಒಂದು ಸ್ಪೆಷಲ್ ಕೆಟಗರಿ ಬೇಸ್ ಮೇಲೆ ಸ್ಟೇಟಸನ್ನು ಕೊಡುವಂಥದ್ದು. ಸೊ ಎಕ್ಸಾಮಿನೇಷನಲ್ಲಿ ಈ PVTGs ಬಗ್ಗೆ ಸಾಕಷ್ಟು ಕ್ವಶನ್ಸನ್ನು ಕೇಳಿದ್ದಾರೆ. ಜನರಲಿ ಎಷ್ಟು PVTGsಗಳು ಡಿಕ್ಲೇರ್ ಆಗಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಸಮ್ಟೈಮ್ಸ್ ಆ ನಂಬರ್ ಮೇಲೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಕೇಳಿರ್ತಾರೆ. ಹಾಗಾಗಿ ಎಷ್ಟು PVTGs ಟ್ರೈಬಲ್ ಗ್ರೂಪ್ಸ್ಗಳಿದ್ದಾವೆ, ಜಸ್ಟ್ ನಂಬರನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಆರ್ಟಿಕಲ್ 342 ನಡಿನಲ್ಲಿ ಯಾವುದೇ ಒಂದು ಕಮ್ಯುನಿಟಿಯನ್ನು SC ಲಿಸ್ಟಿಗೆ ಅಥವಾ ST ಲಿಸ್ಟಿಗೆ ಆ್ಯಡ್ ಮಾಡೋದಾಗಲಿ ಎಕ್ಸ್ಕ್ಲೂಷನ್ ಮಾಡೋದಾಗಲಿ ಪ್ರೊಸೆಸ್ ಹೇಗೆ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕ್ರೈಬ್ ಮಾಡುತ್ತೆ. ಮೊದಲೇ ಹಂತದಲ್ಲಿ ಸ್ಟೇಟ್ ಗೌರ್ಮೆಂಟು ಪ್ರೊಸೆಸ್ಸನ್ನು ಸ್ಟಾರ್ಟ್ ಮಾಡುತ್ತೆ, ಒಂದು ಪ್ರಪೋಸಲನ್ನು ರೆಡಿ ಮಾಡುತ್ತೆ. ಆ ಒಂದು ಸ್ಟೇಟಲ್ಲಿರುವಂತಹ ಕಮ್ಯುನಿಟಿಯನ್ನು SC ಅಥವಾ ST ಲಿಸ್ಟಿಗೆ ಆ್ಯಡ್ ಮಾಡಬೇಕು ಅಂತ ಕೆಲವೊಂದಿಷ್ಟು ಕ್ರೈಟೇರಿಯನ್ನು ಕನ್ಸಿಡರ್ ಮಾಡಿ ಪ್ರಪೋಸಲನ್ನು ರೆಡಿ ಮಾಡುತ್ತೆ. ಈ ಒಂದು ಪ್ರಪೋಸಲನ್ನು ಯೂನಿಯನ್ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ಗೆ ಕಳಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಟ್ರೈಬಲ್ ಅಫೇರ್ಸ್ ಮಿನಿಸ್ಟ್ರಿ ಏನು ಮಾಡುತ್ತೆ, ಕೆಲವೊಂದಿಷ್ಟು ಎಕ್ಸಾಮಿನೇಷನನ್ನು ಮಾಡುತ್ತೆ. ಸೊ ರಿಯಲಿ ಈ ಒಂದು ಕಮ್ಯುನಿಟಿ ಎಲಿಜಿಬಿಲಿಟಿಯನ್ನು ಹೊಂದಿದೆನೋ ಇಲ್ವೋ ಅಥವಾ ಬ್ಯಾಕ್ವರ್ಡ್ನೆಸ್ ಇದೆನೋ ಇಲ್ವೋ, SC ಸ್ಟೇಟಸನ್ನು ಕೊಡಬೇಕಾ ಅಥವಾ ST ಸ್ಟೇಟಸನ್ನು ಕೊಡಬೇಕಾ ಅನ್ನುವಂಥ ಎಕ್ಸಾಮಿನೇಷನನ್ನು ಮಾಡಿ ನೆಕ್ಸ್ಟ್ ಈ ಒಂದು ಎಕ್ಸಾಮಿನೇಷನ್ ಆದಮೇಲೆ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾಗೆ ಕಳಿಸ್ಕೊಡುತ್ತೆ. ಸೊ ಈ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾದಿಂದ ಅಪ್ರೂವಲನ್ನು ಪಡ್ಕೊಂಡು ನೆಕ್ಸ್ಟು ನ್ಯಾಷನಲ್ ಕಮಿಷನ್ ಫಾರ್ SC ಆ್ಯಂಡ್ STಗೆ ಕಳಿಸ್ಕೊಡ್ಲಾಗುತ್ತೆ. ಇಲ್ಲಿ ಅಪ್ರೂವಲ್ ಸಿಕ್ಕಾದ್ಮೇಲೆ ನೆಕ್ಸ್ಟ್ ಗೌರ್ಮೆಂಟಿಗೆ ಹೋಗುತ್ತೆ. ಗೌರ್ಮೆಂಟ್ ಅಂದರೆ ಮಿನಿಸ್ಟರ್ಗಳ ಒಂದು ಡಿಸ್ಕಷನ್ಗೆ ಹೋಗಲಾಗುತ್ತೆ. ಮಿನಿಸ್ಟರ್ಸ್ಗಳು ಎಸ್ ಅಂದಮೇಲೆ ನೆಕ್ಸ್ಟು ಕ್ಯಾಬಿನೆಟ್ಗೆ ಫೈನಲ್ ಅಪ್ರೂವಲನ್ನು ಪಡ್ಕೊಳ್ಳುತ್ತೆ. ಫೈನಲ್ ಅಪ್ರೂವಲ್ ಆದಮೇಲೆ ಪ್ರೆಸಿಡೆಂಟ್ ಆಫೀಸಿಂದ ಒಂದು ನೋಟಿಫಿಕೇಷನನ್ನು ಕೊಡೋದ್ರ ಮುಖಾಂತರ ಈ ಒಂದು ನೋಟಿಫಿಕೇಷನ್ನ ಕೊಡ್ತಕ್ಕಂಥ ಪವರನ್ನು ಆರ್ಟಿಕಲ್ 341 ಹಾಗೂ 342ನಲ್ಲಿ ಪವರನ್ನು ನೋಡ್ತೀವಿ. ಸೊ ಇಲ್ಲಿ ಕೆಲವೊಂದಿಷ್ಟು ಅಮೆಂಡ್ಮೆಂಟ್ಸನ್ನು ತರ್ತಾರೆ. ಕಾನ್ಸ್ಟಿಟ್ಯೂಷನಲ್ ಆರ್ಡರ್ 1950 ನಡಿನಲ್ಲಿ ಬದಲಾವಣೆಯನ್ನು ಮಾಡೋದ್ರ ಮುಖಾಂತರ ಈ ಒಂದು ನೋಟಿಫಿಕೇಷನನ್ನು ಕೊಡಲಾಗುತ್ತೆ. ಆವಾಗ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಸ್ಟೇಟಸನ್ನು ಹೊಂದುತ್ತೆ. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಪಹರಿ ಎಥ್ನಿಕ್ ಕಮ್ಯುನಿಟಿಯ ಒಂದು ಅಪ್ರೂವಲನ್ನು ನ್ಯಾಷನಲ್ ಕಮಿಷನ್ ಕೊಟ್ಟಿರೋದನ್ನು ನೋಡ್ತಾ ಇದ್ದೀವಿ. ನೆಕ್ಸ್ಟು ಇದು ಕ್ಯಾಬಿನೆಟ್ ಅವರಿಂದ ಅಪ್ರೂವಲನ್ನು ಹೊಂದಿ ಪ್ರೆಸಿಡೆಂಟ್ಸ್ ಆಫೀಸಿಂದ ಒಂದು ನೋಟಿಫಿಕೇಷನ್ ಮುಖಾಂತರ ಇಶ್ಯೂ ಮಾಡಲಾಗುತ್ತೆ. ಸೊ ಜನರಲ್ ಆಗಿ ಯಾವುದೇ ಕಮ್ಯುನಿಟಿಯನ್ನು SC ಅಥವಾ ST ಲಿಸ್ಟಿಗೆ ಆ್ಯಡ್ ಮಾಡಬೇಕು, ಸ್ಟೇಟಸನ್ನು ಕೊಡಬೇಕು, ತೆಗೆದು ಹಾಕಬೇಕಂದ್ರೆ ಸೇಮ್ ಪ್ರೊಸೆಸನ್ನು ಫಾಲೋ ಮಾಡ್ತಾರೆ ಅಂಡರ್ ಆರ್ಟಿಕಲ್ 342. ಈ ಒಂದು ಆರ್ಟಿಕಲಿಂದ ಪಹರಿ ಎಥ್ನಿಕ್ ಕಮ್ಯುನಿಟಿಯನ್ನು ST ಲಿಸ್ಟಿಗೆ ಆ್ಯಡ್ ಮಾಡಿದ್ದಾರೆ ಅನ್ನುವಂಥ ಕ್ಲಾರಿಟಿಯನ್ನು ಹೊಂದಬೇಕು. ಇನ್ನು ಮುಂದಿನ ಆರ್ಟಿಕಲ್ ಕ್ಯೂರಿಯಸ್ ಕೊಲಾಜ್ ಶೋಸ್ ರೈನೋ ಹಾರ್ನ್ಸ್ ಆರ್ ಶ್ರಿಂಕಿಂಗ್. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಕನ್ಸರ್ವೇಷನ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಭಾರತದಲ್ಲಿರುವಂತಹ ರೈನೋಸ್ಗಳ ಹಾರ್ನ್ ಸೈಜು ಕಡಿಮೆ ಆಗ್ತಾ ಇದೆ, ಶ್ರಿಂಕ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಈ ಮೊದಲು ಕಲೆಕ್ಟ್ ಮಾಡಿರುವಂತಹ ಫೋಟೋಸ್ಗಳನ್ನು ಕಂಪ್ಯಾರಿಸನ್ ಮಾಡೋದ್ರ ಮುಖಾಂತರ ಸೈಜಲ್ಲಿ ಏನು ವೇರಿಯೇಷನ್ ಆಗಿದೆ ಅನ್ನೋದ್ರ ಬಗ್ಗೆ ಎಂಫಸೈಸ್ ಮಾಡಿದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇದರ ಒಂದು ಕನ್ಸರ್ವೇಷನ್ ಸ್ಟೇಟಸ್ ಇಂಪಾರ್ಟೆಂಟು ಹಾಗೂ ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನನ್ನು ಸಹ ನೋಡಬೇಕು. ಸೊ ಸ್ಪೆಸಿಫಿಕಲಿ ರೈನೋಸನ್ನು ನಾವು ನೋಡಿದಾಗ ಸರಿಸುಮಾರು 5 ರೀತಿಯಾದಂಥ ವೆರೈಟಿಯನ್ನು ಅಥವಾ 5 ರೀತಿಯಾದಂಥ ಸ್ಪೀಷಸನ್ನು ನೋಡ್ತಾ ಇದ್ದೀವಿ. ಇದರಲ್ಲಿ ವೈಟ್ ರೈನೋಸ್ ಇದೆ, ಗ್ರೇಟ್ 1 ಹಾರ್ನ್ ರೈನೋ ಇರ್ಬೋದು, ಬ್ಲ್ಯಾಕ್ ರೈನೋ, ಜಾವನ್ ರೈನೋ ಹಾಗೂ ಸುಮಾತ್ರನ್ ರೈನೋ. ಇದರಲ್ಲಿರುವಂತಹ IUCN ಸ್ಟೇಟಸ್ ಅಂತಂದರೆ ಇದರಲ್ಲಿ ಸ್ಪೆಸಿಫಿಕಲಿ 3 ರೀತಿಯಾದಂಥ ಸ್ಪೀಷಸ್ಗಳು ಕ್ರಿಟಿಕಲಿ ಎಂಡೇಂಜರ್ಡ್ ಇದ್ದಾವೆ. ಕ್ರಿಟಿಕಲಿ ಎಂಡೇಂಜರ್ಡ್ ಇರತಕ್ಕಂಥವು ಯಾವ್ಯಾವ ಅಂತಂದರೆ ಬ್ಲ್ಯಾಕ್ ರೈನೋ, ಜಾವನ್ ರೈನೋ ಹಾಗೂ ಸುಮಾತ್ರನ್ ರೈನೋ. ಭಾರತದಲ್ಲಿರುವಂಥ ಗ್ರೇಟ್ 1 ಹಾರ್ನ್ ರೈನೋ ಇದು ವಲ್ನರಬಲ್ ಸ್ಟೇಟಸನ್ನು ಹೊಂದಿದೆ ಹಾಗೂ ವೈಟ್ ರೈನೋ ನಿಯರ್ ಥ್ರೆಟನ್ ಇರತಕ್ಕಂಥ ಸ್ಟೇಟಸನ್ನು ಹೊಂದಿದೆ. ಸಮ್ಟೈಮ್ಸ್ ನಿಮಗೆ
ಮ್ಯಾಚ್ ದ ಫಾಲೋಯಿಂಗಲ್ಲಿ ಈ ಸ್ಪೀಚಸ್ಗಳ ಒಂದು ಸ್ಟೇಟಸನ್ನು ಕೇಳೋದ್ರ ಮುಖಾಂತರ ಕ್ವಶನ್ಸನ್ನು ಕೇಳ್ಬೋದು ಅಥವಾ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಸಹ ಕೊಡ್ಬೋದು. ಸ್ಪೆಸಿಫಿಕಲಿ ಏಷ್ಯಾ ರೀಜನಲ್ಲಿ ಇರುವಂತಹ 3 ಸ್ಪೀಚಸ್ ಬಗ್ಗೆ ನಮಗೆ ಗಮನ ಇರಬೇಕು. ಗ್ರೇಟ್ ಒನ್ ಹಾರ್ಡು ಏಷ್ಯನ್ ರೀಜನಲ್ಲಿದೆ, ಜಾವನ್ ರೈನೋನು ಸಹ ಏಷ್ಯನ್ ರೀಜನ್ ಮತ್ತು ಸುಮಾತ್ರನ್ ರೈನೋ. ಈ 3 ಸ್ಪೀಚಸ್ಗಳು ಏಷ್ಯಾ ರೀಜನಲ್ಲಿ ಕಂಡುಬರುತ್ತೆ. 2 ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಟೇಟಸನ್ನು ಹೊಂದಿದೆ, 1 ವಲ್ನರಬಲ್ ಕಂಡೀಷನನ್ನು ಹೊಂದಿದೆ. ಬ್ಲ್ಯಾಕ್ ಆ್ಯಂಡ್ ವೈಟು ಏಷ್ಯಾದಲ್ಲಿ ಕಂಡುಬರಲ್ಲ. ಆಫ್ರಿಕನ್ ರೀಜನಲ್ಲಿ ನಾವು ಈ ಸ್ಪೀಚಸ್ಗಳನ್ನು ನೋಡ್ಬೋದು. ಇದರಲ್ಲಿ 1 ಕ್ರಿಟಿಕಲ್ ಇದೆ, 1 ನಿಯರ್ ಥ್ರೆಟನ್ಡ್ ಇರ್ತಕ್ಕಂಥ ಸ್ಟೇಟಸನ್ನು ಹೊಂದಿದೆ. ಸೊ ಇಷ್ಟು ಕ್ಲಾರಿಟಿ ನಿಮಗೆ ಗೊತ್ತಾಯಿತು. ಇನ್ನು ಭಾರತದಲ್ಲಿ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತಹ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ನಡಿನಲ್ಲಿ ಶೆಡ್ಯೂಲ್ 1ನಲ್ಲಿ ಈ ಒಂದು ರೈನೋವನ್ನು ನೋಡ್ಬೋದು. ಸೈಟ್ಸ್ ನಡಿನಲ್ಲಿ ಅಪೆಂಡಿಕ್ಸ್ 1ನಲ್ಲಿ ಇರೋದಾಗಲಿ, ಹಾಗೂ ಭಾರತದಲ್ಲಿ ಮೇಜರ್ಲಿ ಅಸ್ಸಾಂ ರೀಜನ್, ವೆಸ್ಟ್ ಬೆಂಗಾಲ್ ಹಾಗೂ ಉತ್ತರ ಪ್ರದೇಶದಲ್ಲಿ ರೈನೋಸ್ಗಳು ಕಂಡುಬರ್ತವೆ. ಪ್ರೊಟೆಕ್ಟೆಡ್ ಏರಿಯಾಸ್ಗಳಂತಂದರೆ ಪಬಿತೋರಾ ವೈಲ್ಡ್ ಲೈಫ್ ಸೆಂಚುರಿ, ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್, ಕಾಜಿರಂಗ್ ನ್ಯಾಷನಲ್ ಪಾರ್ಕ್ ಮತ್ತು ಮಾನಸ್ ನ್ಯಾಷನಲ್ ಪಾರ್ಕ್. ಈ ಎಲ್ಲ ಪ್ರೊಟೆಕ್ಟೆಡ್ ಏರಿಯಾನಲ್ಲಿ ನಾವು ರೈನೋಸ್ಗಳನ್ನು ನೋಡ್ತಾ ಇದ್ದೀವಿ. ಹಾಗೂ ರೈನೋಸ್ಗಳನ್ನು ಹರ್ಬಿವೋರ್ಸ್ ಅಥವಾ ಸಸ್ಯಾಹಾರಿ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಯಾವ್ಯಾವ ಮಟೀರಿಯಲ್ಸನ್ನು ಫೀಡ್ ಮಾಡುತ್ತೆ? ಇವಾಗ ಹರ್ಬಿವೋರ್ಸ್ ಅಂತಂದರೆ ಪ್ಲ್ಯಾಂಟ್ಸ್ಗಳ ಲೀವ್ಸನ್ನು ಅಥವಾ ಫ್ರೂಟ್ಸ್ಗಳನ್ನು, ಅಕ್ವಾಟಿಕ್ ಪ್ಲ್ಯಾಂಟ್ಸ್, ಈ ರೀತಿಯಾದಂಥ ಫೀಡಿಂಗ್ ಪ್ಯಾಟರ್ನನ್ನು ನಾವು ಹರ್ಬಿವೋರಸಲ್ಲಿ ನೋಡ್ಬೋದು. ಸೊ ಇಷ್ಟು ಇನ್ಫಾರ್ಮೇಷನನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಬ್ಯಾಕ್ಗ್ರೌಂಡ್ ಆಗಿ ನಾವು ಕನ್ಸಿಡರ್ ಮಾಡಬಹುದು. ಇನ್ನು ಮುಂದಿನ ಆರ್ಟಿಕಲ್, ಕ್ಯಾನ್ ಕನ್ವಿಕ್ಟೆಡ್ ಲೆಜಿಸ್ಲೇಟರ್ಸ್ ಬಿ ಡಿಸ್ಕ್ವಾಲಿಫೈಡ್ ಫ್ರಮ್ ಅಸೆಂಬ್ಲಿ. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ನಾವು ಕನೆಕ್ಟ್ ಮಾಡುವಂಥದ್ದು. ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂದರೆ, ಉತ್ತರ ಪ್ರದೇಶದಲ್ಲಿರುವಂಥ ಶಾಸಕರನ್ನು ಕ್ರಿಮಿನಲ್ ಚಾರ್ಜಸ್ ಮೇಲೆ ಡಿಸ್ಕ್ವಾಲಿಫೈ ಮಾಡಿದ್ದಾರೆ. ಸೊ ಸಂವಿಧಾನಾತ್ಮಕವಾಗಿರ್ಬೋದು ಅಥವಾ ಪಾರ್ಲಿಮೆಂಟ್ ಮಾಡಿರುವಂತಹ ಆ್ಯಕ್ಟ್ನ ಮುಖಾಂತರ ಏನು ಪ್ರೊವಿಷನ್ಸ್ಗಳಿದ್ದಾವೆ, ಅಥವಾ MLA ಮತ್ತು MPLAಸ್ಗಳು ಹೇಗೆ ಡಿಸ್ಕ್ವಾಲಿಫೈ ಆಗ್ತಾರೆ, ಅವರ ಒಂದು ಕ್ರಿಮಿನಲ್ ಚಾರ್ಜಸ್ ಮೇಲೆ ಹೇಗೆ ಡಿಸ್ಕ್ವಾಲಿಫೈ ಆಗ್ತಾರೆ ಅನ್ನೋದ್ರ ಬಗ್ಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಕನ್ಸಿಡರ್ ಮಾಡಬೇಕು. ಈ ಒಂದು ಆರ್ಟಿಕಲಲ್ಲಿ ಡೀಟೇಲ್ ಆಗಿ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ನಡಿನಲ್ಲಿ ಹೇಗೆ ಕನ್ಸಿಡರ್ ಮಾಡ್ತಾರೆ, ಡಿಸ್ಕ್ವಾಲಿಫೈ ಹೇಗೆ ಕನ್ಸಿಡರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಂಫಸೈಸ್ ಮಾಡಿದ್ದಾರೆ. ಸೊ MLA ಅಥವಾ MPಸನ್ನು ಕ್ರಿಮಿನಲ್ ಚಾರ್ಜಸ್ ಮೇಲೆ ಡಿಸ್ಕ್ವಾಲಿಫೈ ಮಾಡ್ತಾರೆ ಅಂತಂದರೆ ಸೆಕ್ಷನ್ 8 RPA ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ನಡಿನಲ್ಲಿ ಇರುವಂತಹ ಪ್ರೊವಿಷನ್ಸ್ ಅಂತಂದರೆ, ಈ ಒಂದು ಸೆಕ್ಷನ್ 8ಅನ್ನು ನಾವು ನೋಡಿದಾಗ ಸ್ಪೆಸಿಫಿಕಲಿ ಎಲೆಕ್ಟೋರಲ್ ಪೊಲಿಟಿಕ್ಸ್ ನಡಿನಲ್ಲಿ ಡಿಕ್ರಿಮಿನಲೈಸೇಷನ್ನ ಮಾಡೋದಕ್ಕೋಸ್ಕರ, ಕ್ರಿಮಿನಲ್ ಆ್ಯಕ್ಟಿವಿಟೀಸನ್ನು ತಡೆಗಟ್ಟೋದಕ್ಕೋಸ್ಕರ ಪಾಯಿಂಟ್ಸ್ಗಳನ್ನು ಎಂಫಸೈಸ್ ಮಾಡಿದ್ದಾರೆ. ಸೊ ಮೊದಲನೇದಾಗಿ ಎಲೆಕ್ಷನ್ನ ಸಂದರ್ಭದಲ್ಲಿ ಕರಪ್ಟ್ ಪ್ರಾಕ್ಟೀಸಸ್ ಏನಾದರೂ ಮಾಡಿದರೆ ಅಥವಾ ಎಲೆಕ್ಷನ್ ರಿಲೇಟೆಡ್ ಇರುವಂತೆ ಏನಾದರೂ ಅಫೆನ್ಸ್ ಆಗಿದ್ದರೆ ಅವರನ್ನು ಡಿಸ್ಕ್ವಾಲಿಫೈ ಮಾಡ್ಬೋದು. ಸೆಕೆಂಡ್ ಪಾಯಿಂಟ್ ಅಂದರೆ ಅವ್ರಿಗೆ ಯಾವುದೇ ಒಂದು ತಪ್ಪಿಗೆ ಶಿಕ್ಷೆ ಆಗಿರುತ್ತೆ. ಸೊ ಮಿನಿಮಮ್ 2 ಇಯರ್ಸ್ ಆದರೂ ಸೆಂಟೆನ್ಸ್ ಆಗಿದ್ದರೆ ಅವರು ಡಿಸ್ಕ್ವಾಲಿಫೈ ಆಗ್ತಾರೆ. ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ನಡಿನಲ್ಲಿ ಮಿನಿಮಮ್ 2 ಇಯರ್ಸ್ ಆದರೂ ಅವ್ರ ಮೇಲೆ ಒಂದು ಸೆಂಟೆನ್ಸ್ ಇರಬೇಕು. ಅವರನ್ನು ನೆಕ್ಸ್ಟ್ 6 ಇಯರ್ಸ್ ತನೂ ಡಿಸ್ಕ್ವಾಲಿಫೈ ಮಾಡ್ತಾರೆ. ಈ ಒಂದು ಇಯರ್ ಏನು ಚಾರ್ಜ್ ಆಗಿರುತ್ತಲ್ಲ ಅದನ್ನು ಕನ್ಸಿಡರ್ ಮಾಡ್ತಾರೆ. ಕನ್ವಿಕ್ಟ್ ಆಗಿರುವಂತಹ ಅಥವಾ ಸೆಂಟೆನ್ಸ್ ಆಗಿರುವಂಥ ಇಯರನ್ನು ನಾವು ಕನ್ಸಿಡರ್ ಮಾಡಿ 2 ಅಥವಾ 3 ಇಯರ್ಸ್ ಇರ್ಬೋದು. 3 ಇಯರ್ಸನ್ನು ಅವರು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಈ 3 ಇಯರ್ಸ್ ಆದಮೇಲೆ 6 ಇಯರ್ಸ್ ಡಿಸ್ಕ್ವಾಲಿಫೈಡ್ ಆಗಿರುವಂಥ ಡ್ಯೂರೇಷನನ್ನು ಕಂಪ್ಲೀಟ್ ಮಾಡಬೇಕು ಅನ್ನುವಂಥ ಒಂದು ಪ್ರೊಸೆಸ್ ಇದೆ. ಹಾಗೂ ಎಲೆಕ್ಷನ್ನ ಸಂದರ್ಭದಲ್ಲಿ ಅವರ ಎಕ್ಸ್ಪೆನ್ಸಸ್ ಯಾವ ರೀತಿಯಾಗಿದೆ, ಅವರ ಅಕೌಂಟ್ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡದೇ ಹೋದ್ರೂ ಸಹ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ನಡಿನಲ್ಲಿ ಡಿಸ್ಕ್ವಾಲಿಫೈ ಆಗ್ತಾರೆ. ಮತ್ತು ಸರ್ಕಾರದ ವರ್ಕ್ಸ್ಗಳಲ್ಲಿ ಅಥವಾ ಕಾಂಟ್ರಾಕ್ಟ್ಸ್ಗಳಲ್ಲಿ ಇಂಟ್ರೆಸ್ಟನ್ನು ತೋರಿಸಿರೋದಾಗಲಿ, ಕರಪ್ಟ್ ಪ್ರಾಕ್ಟೀಸ್ ಮಾಡುವಂಥ ಒಂದು ಸಿಚುವೇಷನನ್ನು ತಡೆಗಟ್ಟೋದಕ್ಕೋಸ್ಕರ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951ನಲ್ಲಿ ಪ್ರೊವಿಷನ್ಸನ್ನು ನಾವು ಕನ್ಸಿಡರ್ ಮಾಡ್ಬೋದು. ಸಂವಿಧಾನದ ಅಡಿನಲ್ಲಿ ನಾವು ಕೆಲವೊಂದಿಷ್ಟು ಡಿಸ್ಕ್ವಾಲಿಫಿಕೇಷನನ್ನು ನೋಡ್ತೀವಿ. ಆ್ಯಂಟಿ ಡಿಫೆಕ್ಷನ್ ಲಾ ನಡಿನಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತಂದರೆ ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಜಂಪ್ ಆಗುವಾಗ ಡಿಸ್ಕ್ವಾಲಿಫಿಕೇಷನನ್ನು ಹೇಗೆ ಕನ್ಸಿಡರ್ ಮಾಡ್ತಾರೆ ಅಂತ ನಾವು ಆ್ಯಂಟಿ ಡಿಫೆಕ್ಷನ್ ಲಾ ನಡಿನಲ್ಲಿ ನೋಡ್ತೇವೆ. ಸಂವಿಧಾನಾತ್ಮಕವಾಗಿಯೂ ಸಹ ಡಿಸ್ಕ್ವಾಲಿಫೈ ಹೇಗಾಗ್ತಾರೆ ಅಂದರೆ, ಇವಾಗ ಅನ್ಸೌಂಡ್ ಮೈಂಡ್ ಇರುತ್ತೆ ಅಥವಾ ಆಫೀಸ್ ಆಫ್ ಪ್ರಾಫಿಟನ್ನು ಹೊಂದಿರೋದಾಗಲಿ, ಭಾರತದ ಪೌರತ್ವವನ್ನು ಕಳೆದುಕೊಂಡಿರೋದಾಗಲಿ, ಆಟೋಮೆಟಿಕಲಿ ಬೇರೆ ಒಂದು ಕಂಟ್ರಿಯ ಸಿಟಿಜನ್ ಆಗಿ ಕನ್ವರ್ಟ್ ಆದಾಗ ಡಿಸ್ಕ್ವಾಲಿಫೈ ಆಗ್ತಾರೆ. ಇನ್ನು ಪಾರ್ಲಿಮೆಂಟ್ ಯಾವುದಾದ್ರೂ ಲಾ ಮಾಡಿದರೆ ಆ ಲಾನ ವಯೋಲೇಟ್ ಮಾಡಿದ್ರೂ ಸಹ ಡಿಸ್ಕ್ವಾಲಿಫೈ ಆಗ್ತಾರೆ. ಇವೆಲ್ಲ ನಮ್ಮ ಸಂವಿಧಾನದಲ್ಲಿರ್ತಕ್ಕಂತಹ ಪ್ರೊವಿಷನ್ಸ್ಗಳು. ಸೊ MLA ಅಥವಾ MPಸ್ಗಳನ್ನು ಇವತ್ತು ಡಿಸ್ಕ್ವಾಲಿಫೈ ಮಾಡಲಿಕ್ಕೆ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟೂ ಸಹ ಹೆಲ್ಪ್ ಆಗುತ್ತೆ. ಕಾನ್ಸ್ಟಿಟ್ಯೂಷನಲ್ಲಿ ಇರ್ತಕ್ಕಂತಹ ಪ್ರೊವಿಷನ್ಸ್ಗಳನ್ನು ಕನ್ಸಿಡರ್ ಮಾಡೋದಾಗಲಿ ಮತ್ತು ಆ್ಯಂಟಿ ಡಿಫೆಕ್ಷನ್ ಲಾ. ಸೊ ಈ ಎಲ್ಲ ಪಾಯಿಂಟ್ಸ್ಗಳನ್ನ ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನ್ಸಿಡರ್ ಮಾಡಬೇಕು. ಯಾವ ಆಧಾರದ ಮೇಲೆ ಅವರನ್ನು ಡಿಸ್ಕ್ವಾಲಿಫೈ ಮಾಡ್ತಾರೆ? ಇವಾಗ ರೀಸೆಂಟ್ ನ್ಯೂಸಲ್ಲಿ ಇರೋದ್ರಿಂದ
ಡಿಸ್ಕ್ವಾಲಿಫೈಯನ್ನು ಇವಾಗ ಕ್ರಿಮಿನಲ್ ಚಾರ್ಜಸ್ನ ಆಧಾರದ ಮೇಲೆ ಮಾಡಿದ್ದಾರೆ. ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ಪಾಯಿಂಟ್ಸ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಗೊತ್ತಿದ್ರೆ ಸಾಕು. ಇನ್ನು ಮುಂದಿನ ಆರ್ಟಿಕಲ್ ದ ನ್ಯೂ ಹೈಬ್ರಿಡ್ ವೇರಿಯಂಟ್ ಆಫ್ ಮಸ್ಟರ್ಡ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆಕ್ಷನಲ್ಲಿ ಜೆನೆಟಿಕ್ ಎಂಜಿನಿಯರ್ ಕ್ರಾಪ್ಸ್ ರಿಲೇಟೆಡ್ ಇರತಕ್ಕಂತೆ ಕನೆಕ್ಟ್ ಮಾಡುವಂಥದ್ದು, ಹಾಗೂ ಅಗ್ರಿಕಲ್ಚರ್ ಟಾಪಿಕ್ GS ಪೇಪರ್ 3 ನಡಿನಲ್ಲೂ ಸಹ ಈ ಒಂದು ಟಾಪಿಕನ್ನು ಕನೆಕ್ಟ್ ಮಾಡ್ಬೋದು. ರೀಸೆಂಟಾಗಿ ನಾವು ಈ ಒಂದು DMH11 ಮಸ್ಟರ್ಡ್ ವೆರೈಟಿಯನ್ನು ನೋಡಿದ್ವಿ. ಈ ಒಂದು ಹೈಬ್ರಿಡನ್ನು ಮಾಡಲಿಕ್ಕೆ ಕಾರಣ ಅಂತಂದರೆ ಕ್ರಾಪ್ ಈಲ್ಡನ್ನು ಹೆಚ್ಚು ಮಾಡಬೇಕು ಅಂತ ಜೆನೆಟಿಕ್ ಎಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಇವಾಗ ಅಪ್ರೂವಲನ್ನು ಕೊಟ್ಟಿದೆ. ಕಮರ್ಷಿಯಲ್ ಕಲ್ಟಿವೇಷನ್ ಮಾಡಲಿಕ್ಕೆ ಅಲೌ ಮಾಡ್ತಾ ಇದೆ DMH11. ಸ್ಪೆಸಿಫಿಕಲಿ ಈ ಆರ್ಟಿಕಲಲ್ಲಿ ಈ ಒಂದು ಮಸ್ಟರ್ಡ್ ವೆರೈಟಿಗೆ ರಿಲೇಟೆಡ್ ಇರುವಂಥ ಇಶ್ಯೂಸ್ ಅಥವಾ ಕ್ರಿಟಿಕಲ್ ವ್ಯೂ, ಅಗ್ರಿಕಲ್ಚರ್ ಎಕ್ಸ್ಪರ್ಟ್ಸ್ಗಳ ಒಂದು ಒಪಿನಿಯನ್ ಯಾವ ರೀತಿಯಾಗಿದೆ, ಇದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಯಾಕೆ ಸಾಧ್ಯತೆ ಇಲ್ಲದೆ ಇರ್ಬೋದು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ರೀಸೆಂಟಾಗಿ ನಾವು ಇದನ್ನು ಅಬ್ಸರ್ವ್ ಮಾಡಿದ್ವಿ. ಡೈಲಿ ಆರ್ಟಿಕಲ್ ಬರ್ತಾ ಇದೆ. DMH11 ಪ್ರೊಡ್ಯೂಸ್ ಮಾಡುವಾಗ ಹೈಬ್ರಿಡೈಸೇಷನ್ ಪ್ರೊಸೆಸನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಹೈಬ್ರಿಡೈಸೇಷನ್ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ವೆರೈಟಿಯಲ್ಲಿರ್ತಕ್ಕಂಥ ಒಂದು ಯೂನಿಕ್ನೆಸ್ಸನ್ನು ಹೈಬ್ರಿಡ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಇವಾಗ ಒಂದೇ ಸ್ಪೀಷೀಸಲ್ಲಿ 2 ವೆರೈಟಿಯನ್ನು ಕನ್ಸಿಡರ್ ಮಾಡ್ತಾರೆ. ಒಂದು ವೆರೈಟಿ ಕೆಲವೊಂದಿಷ್ಟು ಹರ್ಬಿಸೈಡ್ಸ್ಗೆ ಟಾಲರೆಂಟ್ ಇರೋದಾಗಲಿ, ಟೆಂಪ್ರೇಚರ್ಗೆ ರೆಸಿಸ್ಟೆಂಟ್ ಆಗಿರ್ಬೋದು, ಅಥವಾ ಇನ್ನೊಂದು ಒಂದು ಕ್ರಾಪ್ ಈಲ್ಡನ್ನು ಹೆಚ್ಚಿಗೆ ಕೊಡ್ಬೋದು. ಈ ಎಲ್ಲ ವೆರೈಟೀಸ್ಗಳನ್ನು ಮಿಕ್ಸ್ ಮಾಡೋದ್ರ ಮುಖಾಂತರ ನಾವು ಡಿಸೈರ್ಡ್ ಆಗಿರುವಂಥ ಒಂದು ಪ್ಲ್ಯಾಂಟನ್ನು ಪಡ್ಕೋಬೋದು. ಸೊ ಈ ನಿಟ್ಟಿನಲ್ಲಿ ಹೈಬ್ರಿಡೈಸೇಷನ್ ಪ್ರೊಸೆಸನ್ನು ಪ್ರಿಫರ್ ಮಾಡ್ತಾರೆ ಅಗ್ರಿಕಲ್ಚರ್ ಸೆಕ್ಟರಲ್ಲಿ. ಸೊ ಇವಾಗ ಮಸ್ಟರ್ಡ್ ರಿಲೇಟೆಡ್ ಇರುವಂಥ ಏನು ಇಶ್ಯೂ ಇತ್ತು, ಮಸ್ಟರ್ಡಲ್ಲಿ ಸೆಲ್ಫ್ ಪಾಲಿನೇಷನ್ ಇರ್ತಾ ಇರೋದ್ರಿಂದ, ಅಂದರೆ ಇವಾಗ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಹಾಗೂ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಒಂದೇ ಪ್ಲ್ಯಾಂಟಲ್ಲಿ ಇರೋದ್ರಿಂದ ಕ್ರಾಸ್ ಪಾಲಿನೇಷನ್ ಆಗದೇ ಇರುವಂಥ ಒಂದು ಸಂದರ್ಭ ಇತ್ತು. ಹಾಗಾಗಿ ಭಾರತದ ವೆರೈಟಿ ಆಗಿರುವಂತಹ ವರುಣ ಮತ್ತು ಈಸ್ಟ್ ಯುರೋಪಿಯನ್ ವೆರೈಟಿ ಆಗಿರುವಂತಹ ಅರ್ಲಿ ಹೀರಾ 2 ಮ್ಯೂಟಂಟ್ ಅನ್ನುವಂಥದ್ದು, ಈ ವೆರೈಟಿಯನ್ನು ಮಿಕ್ಸ್ ಮಾಡೋದ್ರ ಮುಖಾಂತರ ಸರಿಸುಮಾರು 28% ಮಸ್ಟರ್ಡ್ ಈಲ್ಡನ್ನು ನಾವು ಹೊಂದ್ಬೋದು ಅನ್ನುವಂಥ ಒಂದು ಸೈಂಟಿಫಿಕ್ ಎವಿಡೆನ್ಸನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಇಶ್ಯೂಸ್ ಏನಿದೆ ಅಂತಂದರೆ, ಇಲ್ಲಿ ಯೂಸ್ ಮಾಡಿರುವಂತಹ ಜೀನು ಫಾರೆನ್ ಜೀನ್ ಇದೆ ಅನ್ನುವಂಥದ್ದಾಗಲಿ, ಹಾಗೂ ಇಲ್ಲಿ ಯೂಸ್ ಮಾಡಿರುವಂತಹ ಇನ್ನೊಂದು ಜೀನ್ ಅಂತಂದರೆ ಬಾರ್ ಜೀನ್. ಈ ಜೀನು ಹರ್ಬಿಸೈಡ್ಸ್ಗೆ ಟಾಲರೆಂಟ್ ಆಗಿರುವಂಥ ಒಂದು ಕಂಡೀಷನನ್ನು ತೋರಿಸ್ತಾ ಇದೆ. ಹರ್ಬಿಸೈಡ್ ಯಾವುದು? ಗಲ್ಫೋಸಿನೇಟ್ ಅಮೋನಿಯಂ ಅನ್ನುವಂಥ ಒಂದು ಹರ್ಬಿಸೈಡ್ಗೆ ಟಾಲರೆಂಟ್ ಆಗಿರುವಂಥ ಒಂದು ಕಂಡೀಷನನ್ನು ಬಾರ್ ಜೀನ್ ಪ್ರೊವೈಡ್ ಮಾಡುತ್ತೆ. ಇಲ್ಲಿ ಗಲ್ಫೋಸಿನೇಟ್ ಅಮೋನಿಯಂ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕಂಪನೀಸ್ಗಳು ಈ ಒಂದು ವೆರೈಟಿ ಮೇಲೆ ಅಗೇನ್ಸ್ಟ್ ಆಗ್ಬೋದು. ಇಲ್ಲಿನೂ ಒಂದು ಇಶ್ಯೂವನ್ನು ನಾವು ಕನ್ಸಿಡರ್ ಮಾಡುವಂಥದ್ದು, ಹಾಗೂ ನ್ಯಾಚುರಲ್ ಪ್ರೊಸೆಸ್ ಮೇಲೆ ಏನು ಪಾಲಿನೇಷನ್ ಆಗುತ್ತಲ್ಲ ಅದು ಅವಾಯ್ಡ್ ಆಗ್ಬೋದು. ಇವಾಗ ಬೀಸ್ಗಳಿರುತ್ತೆ, ಫ್ಲೈಸ್ಗಳಿರುತ್ತೆ. ಸೊ ಇವೆಲ್ಲನೂ ಸಹ ಈ ಒಂದು ಮಸ್ಟರ್ಡನ್ನು ಪ್ರಿಫರ್ ಮಾಡದೇ ಇರುವಂಥ ಕಂಡೀಷನ್ ಕ್ರಿಯೇಟ್ ಆಗುತ್ತೆ ಅನ್ನುವಂಥದ್ದು. ಸೊ ಇಷ್ಟೆಲ್ಲ ಇಶ್ಯೂಸ್ ಪಾರ್ಟನ್ನು ನಾವಿಲ್ಲಿ ಗಮನ ಹರಿಸಬೇಕು. ಒಂದು ವೇಳೆ ಪ್ರೊಟೆಸ್ಟ್ ಜಾಸ್ತಿ ಆದರೆ ಅಥವಾ ಅಗ್ರಿಕಲ್ಚರ್ ಸೆಕ್ಟರ್ ಇದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳದೇ ಇರುವಂಥ ಸಂದರ್ಭ ಇದ್ದರೆ, ಜೆನೆಟಿಕ್ ಎಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಇವಾಗ ಅಪ್ರೂವಲ್ ಏನೋ ಕೊಟ್ಟಿದೆ ಮತ್ತು ಸ್ಟಾಪ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸರ್ಕಾರ ಇವಾಗ ಮುಂದಾಗಿ ಮತ್ತೆ ಒಂದು ನೋಟಿಫಿಕೇಶನ್ ಮುಖಾಂತರ ಇದನ್ನು ಸ್ಟಾಪ್ ಮಾಡ್ಬೋದು. BT ಬ್ರಿಂಜಾಲನ್ನು ಇದೇ ರೀತಿಯಾಗಿ ಜೆನೆಟಿಕ್ ಎಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಅಪ್ರೂವ್ ಮಾಡಿದ್ರೂ ಸಹ ನಾವು ಇದನ್ನು ಬೆಳಿಲಿಕ್ಕೆ ಆಗದೇ ಇರುವಂತಹ ಸಾಧ್ಯತೆ ಇರಬಹುದು. BT ಬ್ರಿಂಜಾಲ್ಗೆ ಸಂಬಂಧಪಟ್ಟಂತೆ ಎಕ್ಸಾಂಪಲನ್ನು ಸಹ ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಎಕ್ಸಾಮಿನೇಷನಲ್ಲಿ ನಾವು DMH11 ಮಸ್ಟರ್ಡನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹೈಬ್ರಿಡ್ ವೆರೈಟಿ ಅಂತಂದ್ರೆ ಏನು, ಸೊ ಹೈಬ್ರಿಡ್ನ ಒಂದು ಇಂಪಾರ್ಟೆನ್ಸ್ ಏನಿರುತ್ತೆ, ಹಾಗೂ GM ಕ್ರಾಪ್ಸ್ಗಳ ಒಂದು ಇಂಪಾರ್ಟೆನ್ಸ್ ಯಾವ ರೀತಿಯಾಗಿರುತ್ತೆ, ನಮ್ಮ ದೇಶದಲ್ಲಿರತಕ್ಕಂತಹ GM ಕ್ರಾಪ್ಸ್ಗಳು ಯಾವ್ಯಾವು. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕಾಗಿರುವಂಥದ್ದು, ಈ ಮೊದಲು ನಾವು ಯಾವ್ಯಾವ GM ಕ್ರಾಪ್ಸ್ಗಳನ್ನು ಅಲೌ ಮಾಡಿದ್ದೀವಿ, ಕಮರ್ಷಿಯಲ್ ಕ್ರಾಪ್ಸ್ ಆಗಿ ಯಾವ GM ಕ್ರಾಪ್ಸ್ಗಳನ್ನು ಅಲೌ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪೊಲಿಟಿಗೆ ಸಂಬಂಧಪಟ್ಟಂಥ ಸ್ಟ್ಯಾಟಿಕ್ ಕ್ವಶನನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.